ತ್ರಿ ಏಕದಶ ಯೋಗದಿಂದ ಧನು ಸೇರಿ ಈ ಮೂರು ರಾಶಿಯವರ ಭಾಗ್ಯದ ಬಾಗಿಲು ಓಪನ್. ತ್ರಿಗುಣ ಲಾಭ. ದೃಕ್ ಪಂಚಾಂಗದ ಪ್ರಕಾರ ಏಪ್ರಿಲ್ 13ರಂದು ಶುಕ್ರ ಮತ್ತು ಗುರು ಪರಸ್ಪರ 60 ಡಿಗ್ರಿ ಕೋನದಲ್ಲಿ ಸ್ಥಾನವನ್ನ ಪಡೆಯುತ್ತಾರೆ. ಇದರಿಂದಾಗಿ ತ್ರಿಕೇದಶ ಯೋಗ ಸೃಷ್ಟಿಯಾಗುತ್ತದೆ. ಪರಿಣಾಮವಾಗಿ ಈ ಮೂರು ರಾಶಿಗಳಿಗೆ ಸೇರಿದ ರಾಶಿಯವರು ತಮ್ಮ ಉದ್ಯೋಗಗಳು ಮತ್ತು ವ್ಯವಹಾರ ಉದ್ಯಮಗಳಲ್ಲಿ ಲಾಭವನ್ನ ಅನುಭವಿಸಬಹುದು. ಆ ಲಕ್ಕಿ ರಾಶಿಗಳು ಯಾವುದ್ಯಾವುದು ಈ ವಿಡಿಯೋದಲ್ಲಿದೆ, ನೋಡೋಣ ಬನ್ನಿ. ದೇವತೆಗಳ ಗುರು ಎಂದು ಪರಿಗಣಿಸಲ್ಪಟ್ಟ ಗುರುವನ್ನು ನವಗ್ರಹಗಳಲ್ಲಿ ಅತ್ಯಂತ ಮಹತ್ವದ ಗ್ರಹವೆಂದು ಪರಿಗಣಿಸಲಾಗಿದೆ. ಗುರುವನ್ನು ಜ್ಞಾನ, ಅದೃಷ್ಟ, ಸಂತತಿ, ಸಮೃದ್ಧಿ, ಸದಾಚಾರ, ಶಿಕ್ಷಣ, ಸಂಪತ್ತು ಮತ್ತು ಮದುವೆ ಇತರ ಅಂಶಗಳ ಸೂಚಕ ಅಂತ ಪರಿಗಣಿಸಲಾಗುತ್ತೆ. ಅಂತೆಯೇ ಗುರುವಿನ ಗ್ರಹ ಸ್ಥಾನದಲ್ಲಿನ ಯಾವುದೇ ಬದಲಾವಣೆಯು ವಿವಿಧ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಮಾತ್ರವಲ್ಲದೆ ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಪ್ರಪಂಚದ ಮೇಲೂ ಪರಿಣಾಮವನ್ನ ಬೀರುತ್ತದೆ ಅಂತ ಗಮನಿಸಲಾಗುತ್ತೆ. ಪ್ರಸ್ತುತ ಈ ಗ್ರಹವು ವೇಗವರ್ಧಿತ ವೇಗದಲ್ಲಿ ಚಲಿಸುತ್ತದೆ. ಪರಿಣಾಮವಾಗಿ ಒಂದು ಪೂರ್ಣ ವರ್ಷ ಒಂದೇ ರಾಶಿಯಲ್ಲಿ ಉಳಿಯುವುದು ಬದಲು ಈ ವರ್ಷದಲ್ಲಿ ಅದು 2 ರಿಂದ 3 ಬಾರಿ ರಾಶಿಗಳನ್ನ ಬದಲಾಯಿಸುತ್ತದೆ. ಗುರುವಿನ ಪ್ರಸ್ತುತ ಸ್ಥಾನದ ಬಗ್ಗೆ ಹೇಳುವುದಾದರೆ ಅದು ಪ್ರಸ್ತುತ ಮಿಥುನ ರಾಶಿಯಲ್ಲಿ ನೇರ ಚಲನೆಯಲ್ಲಿದೆ. ಮಿಥುನ ರಾಶಿಯಲ್ಲಿ ವಾಸಿಸುತ್ತಿರುವಾಗ ಅದು ಶುಕ್ರನೊಂದಿಗೆ ಕೋನೀಯ ಸಂಯೋಗವನ್ನ ರೂಪಿಸುತ್ತದೆ. ಇದು ಪ್ರಸ್ತುತ ಮೇಷದಲ್ಲಿ ಸ್ಥಾನ ಪಡೆದಿದೆ. ಇದರಿಂದಾಗಿ ತ್ರೈಕಾದಶ ಯೋಗ ಉಂಟಾಗುತ್ತದೆ. ಈ ಯೋಗದ ರಚನೆಯು ಎಲ್ಲ 12 ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮವನ್ನ ಬೀರುತ್ತದೆ. ದೃಕ್ ಪಂಚಾಂಗದ ಪ್ರಕಾರ ಏಪ್ರಿಲ್ 13ರಂದು ಮಧ್ಯಾಹ್ನ 1:48ಕ್ಕೆ ಶುಕ್ರ ಮತ್ತು ಗುರು ಪರಸ್ಪರ 60 ಡಿಗ್ರಿ ಕೋನದಲ್ಲಿ ಸ್ಥಾನವನ್ನ ಪಡೆಯುತ್ತಾರೆ. ಇದರ ಪರಿಣಾಮವಾಗಿ ತ್ರಿ ಏಕದಶ ಯೋಗ ರೂಪುಗೊಳ್ಳುತ್ತದೆ. 2 ಶುಭ ಅಥವಾ ಪ್ರಭಾವಶಾಲಿ ಗ್ರಹಗಳು ಒಂದಕ್ಕೊಂದು 60 ಡಿಗ್ರಿ ಕೋನದಲ್ಲಿ ನೆಲೆಗೊಂಡಾಗ ಈ ಯೋಗ ರೂಪುಗೊಳ್ಳುತ್ತದೆ. ಈ ನಿರ್ದಿಷ್ಟ ಸಂರಚನೆಯನ್ನ ಲಾಭ ದೃಷ್ಟಿ ಯೋಗ ಅಂತ ಕರೆಯಲಾಗುತ್ತೆ. ಈ ಯೋಗದ ರಚನೆಯು 2 ಗ್ರಹಗಳ ಸಕಾರಾತ್ಮಕ ಪ್ರಭಾವವು ಎಲ್ಲ ರಾಶಿಗಳಲ್ಲಿ ಅನುಭವಿಸಲ್ಪಡುತ್ತದೆ. ಆದರೆ ಮೇಲೆ ತಿಳಿಸಲಾದ 3 ರಾಶಿಗಳಿಗೆ ಸೇರಿದ ಜನರು ವಿಶೇಷ ಪ್ರಯೋಜನಗಳನ್ನ ಪಡೆಯಬಹುದು. ಸಿಂಹ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ರಾಕ್ಷಸರ ಗುರು ಶುಕ್ರ ದೇವತೆಗಳ ಗುರು ಗ್ರಹದ ಸಂಯೋಗವು ಹೆಚ್ಚು ಪ್ರಯೋಜನಕಾರಿ ಆಗಬಹುದು. ಈ ಜೋಡಣೆಯಲ್ಲಿ ಗುರುವು ಈ ರಾಶಿಯ 11ನೇ ಮನೆಯಲ್ಲಿ ನೇರ ಚಲನೆಯಲ್ಲಿದ್ರೆ ಶುಕ್ರನು 9ನೇ ಮನೆಯಲ್ಲಿ ಸ್ಥಾನವನ್ನ ಪಡೆದಿದ್ದಾನೆ. ಪರಿಣಾಮವಾಗಿ ಈ ರಾಶಿಯವರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯಬಹುದು. ಈ ಸಂದರ್ಭಗಳಲ್ಲಿ ಈ ರಾಶಿಗೆ ಸೇರಿದವರಿಗೆ ಹಠಾತ್ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇದೆ. ಇದಲ್ಲದೆ ಅನಿರೀಕ್ಷಿತ ಮೂಲಗಳ ಮೂಲಕವೂ ಸಕಾರಾತ್ಮಕ ಫಲಿತಾಂಶಗಳನ್ನ ಪಡೆಯಬಹುದು. ದೀರ್ಘಕಾಲದ ಸಮಸ್ಯೆಗಳು ಮತ್ತು ತೊಂದರೆಗಳಿಂದ ಪರಿಹಾರವೂ ಸಾಧ್ಯವಿದೆ. ಈ ರಾಶಿಯ ಜನರು ತಮ್ಮ ಗುರಿಗಳನ್ನ ಸಾಧಿಸುವಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹಿಂದೆ ಅವರ ವೃತ್ತಿ ಜೀವನದ ಪ್ರಗತಿಗೆ ಅಡ್ಡಿಯಾಗಿದೆ ಅಡೆತಡೆಗಳು ಕ್ರಮೇಣ ಕರಗಲು ಪ್ರಾರಂಭಿಸುತ್ತವೆ. ಇದರಿಂದಾಗಿ ಯಶಸ್ಸಿನ ಹೊಸ ಮಾರ್ಗಗಳಿಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಪ್ರಯತ್ನಗಳು ಸಹ ಸರಿಯಾದ ಮೆಚ್ಚುಗೆಯನ್ನ ಪಡೆಯುವ ಸಾಧ್ಯತೆ ಇದೆ. ವ್ಯವಹಾರ ಕ್ಷೇತ್ರದಲ್ಲಿಯೂ ಲಾಭದಾಯಕತೆಯ ಸೂಚನೆಗಳಿವೆ. ವ್ಯಾಪಾರ ಅಥವಾ ಊಹಾಪೋಹದ ಮೂಲಕ ಉತ್ತಮ ಲಾಭವನ್ನ ಪಡೆಯಬಹುದು. ಆದರೆ ಯಾವುದೇ ರೀತಿಯ ಹೂಡಿಕೆ ಅಥವಾ ವೆಚ್ಚವನ್ನ ಕೈಗೊಳ್ಳುವ ಮೊದಲು ವಿವೇಕದಿಂದ ವರ್ತಿಸುವುದು ಮತ್ತು ಚೆನ್ನಾಗಿ ಪರಿಗಣಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಸೂಕ್ತ. ನಿಮ್ಮ ಆರ್ಥಿಕ ಸ್ಥಿತಿ ಸದೃಢವಾಗಿರುತ್ತದೆ ಮತ್ತು ಭವಿಷ್ಯಕ್ಕಾಗಿ ಉಳಿತಾಯವನ್ನ ನಿರ್ಮಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಹೆಚ್ಚುವರಿಯಾಗಿ ಆರೋಗ್ಯದಲ್ಲಿ ಸುಧಾರಣೆಯನ್ನ ಸಹ ಗಮನಿಸಬಹುದು. ಧನುರಾಶಿ. ಧನುರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಗುರುವು 7ನೇ ಮನೆಯಲ್ಲಿ ನೇರ ಚಲನೆಯಲ್ಲಿದ್ದರೆ ಶುಕ್ರನು 5ನೇ ಮನೆಯಲ್ಲಿ ಸ್ಥಾನ ಪಡೆದಿದ್ದಾನೆ. ಪರಿಣಾಮವಾಗಿ ತ್ರಿ ಏಕದಶ ಯೋಗವು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನ ನೀಡುವ ಸಾಮರ್ಥ್ಯವನ್ನ ಹೊಂದಿದೆ. ಈ ವ್ಯಕ್ತಿಗಳ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಮತ್ತು ಉದ್ವಿಗ್ನತೆಗಳು ಕ್ರಮೇಣ ಕಡಿಮೆಯಾಗಬಹುದು. ಇದರಿಂದಾಗಿ ಇವರ ಸಂಬಂಧಗಳಲ್ಲಿ ಹೆಚ್ಚಿನ ಸಾಮರಸ್ಯ ಉಂಟಾಗುತ್ತದೆ. ಏತನ್ಮಧ್ಯೆ ಅವಿವಾಹಿತರಿಗೆ ಅನುಕೂಲಕರ ವಿವಾಹ ಪ್ರಸ್ತಾಪಗಳನ್ನ ಪಡೆಯುವ ಸಾಧ್ಯತೆ ಇದೆ.
ಗುರುವು ತನ್ನ 7ನೇ ದೃಷ್ಟಿಯನ್ನು ಲಗ್ನದ ಮೇಲೆ ಇರಿಸುವುದರಿಂದ ವೃತ್ತಿಪರ ಲಾಭದ ಸೂಚನೆಗಳು ಸಹ ಸ್ಪಷ್ಟವಾಗಿವೆ. ಆದಾಯದಲ್ಲಿ ಹೆಚ್ಚಳದ ಜೊತೆಗೆ ವೃತ್ತಿ ಬಡ್ತಿಗೆ ಅವಕಾಶಗಳು ಉದ್ಭವಿಸಬಹುದು. ಇದಲ್ಲದೆ ವ್ಯಾಪಾರ ಉದ್ಯಮಗಳಲ್ಲಿ ತೊಡಗಿರುವವರು ಈ ಅವಧಿಯಲ್ಲಿ ಗಣನೀಯ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ. ವೃಷಭ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಶುಕ್ರ ಮತ್ತು ಗುರುಗಳ ಸಂಯೋಗದಿಂದ ರೂಪುಗೊಂಡ ಏಕದಶ ಯೋಗವು ಅತ್ಯಂತ ಪ್ರಯೋಜನಕಾರಿ ಆಗಬಹುದು. ಈ ಸಂರಚನೆಯಲ್ಲಿ ಗುರು ರಾಶಿ ಚಕ್ರದ 2ನೇ ಮನೆಯಲ್ಲಿದ್ದರೆ ಶುಕ್ರ 12ನೇ ಮನೆಯಲ್ಲಿ ವಾಸಿಸುತ್ತಾನೆ. ಪರಿಣಾಮವಾಗಿ ಈ ರಾಶಿಯ ಜನರು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಲಾಭವನ್ನ ಅನುಭವಿಸಬಹುದು. ಸಂಬಳ ಪಡೆಯುವ ಉದ್ಯೋಗದಲ್ಲಿರುವವರಿಗೆ ಈ ಅವಧಿಯು ಹೆಚ್ಚು ಅನುಕೂಲಕರವಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಪ್ರಶಂಸಿಸುವಲ್ಲದೆ ನಿಮಗೆ ಹೊಸ ಜವಾಬ್ದಾರಿಗಳನ್ನ ವಹಿಸಬಹುದು. ನಿಮ್ಮ ಪ್ರಯತ್ನಗಳು ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಯನ್ನ ಗಳಿಸುತ್ತವೆ. ನಿಮ್ಮ ಮೇಲಾಧಿಕಾರಿಗಳಿಂದ ನಿಮ್ಮ ಸಹೋದ್ಯೋಗಿಗಳವರೆಗೆ ನೀವು ಬೆಂಬಲವನ್ನ ನಿರೀಕ್ಷಿಸಬಹುದು. ಇದು ನಿಮ್ಮ ಗುರಿಗಳನ್ನ ಯಶಸ್ವಿಯಾಗಿ ಸಾಧಿಸುವುದಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ. ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ಅವಧಿಯು ಅಸಾಧಾರಣವಾಗಿ ಅನುಕೂಲಕರವಾಗಿರುತ್ತದೆ. ನೀವು ರೂಪಿಸಿದ ತಂತ್ರಗಳು ಗಣನೀಯ ಲಾಭವನ್ನ ನೀಡುವ ಸಾಧ್ಯತೆ ಇದೆ. ನೀವು ಇತರರಿಗೆ ಸಾಲವಾಗಿ ನೀಡಿದ ಹಣವನ್ನ ನಿಮಗೆ ಹಿಂತಿರುಗಿಸಬಹುದು. ನಿಮ್ಮ ಪ್ರೇಮ ಜೀವನ ಮತ್ತು ವೈವಾಹಿಕ ಸಂಬಂಧದಲ್ಲಿ ಮಾಧುರ್ಯ ಮತ್ತು ಸಾಮರಸ್ಯ ಮೇಲುಗೈ ಸಾಧಿಸುತ್ತದೆ. ಇದಲ್ಲದೆ ಉನ್ನತ ಶಿಕ್ಷಣವನ್ನ ಪಡೆಯುವ ನಿಮ್ಮ ಕನಸು ಅಂತಿಮವಾಗಿ ನನಸಾಗಿಸಬಹುದು.